ಇನ್ನು ರಾಜ್ಯ ರಾಜಕೀಯದಲ್ಲಿ ಪ್ರಜ್ವಲ್ ವಿಡಿಯೋ ಮಾತಿನ ಜಟಾಪಟಿಗೂ ವೇದಿಕೆಯಾಗಿದೆ. ಕಾಂಗ್ರೆಸ್ ನಾಯಕರು ಇದೇ ವಿಚಾರವನ್ನ ಮುಂದಿಟ್ಕೊಂಡು ಮೈತ್ರಿ ನಾಯಕರ ವಿರುದ್ಧ ಮುಗಿಬಿದ್ದಿದ್ದಾರೆ. ಇನ್ನು ಡಿಕೆ ಸಹೋದರರಂತೂ ಕುಮಾರಸ್ವಾಮಿ ವಿರುದ್ಧ ಬಹಳಷ್ಟು ಗಂಭೀರ ಆರೋಪ ಮಾಡ್ತಿದ್ದಾರೆ. ಪ್ರಜ್ವಲ್ ಪೆನ್ ಡ್ರೈವ್ ನ ಟಾಕ್ ಫೈಟ್ ಹೇಗೆ ನಡೀತಾ ಇದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡೋಣ. ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಟಿ ಸಿಎಂ ದೇವರಾಜೇಗೌಡ ಮುಂಚಿತವಾಗಿ ಕುಮಾರಸ್ವಾಮಿನ ಭೇಟಿ ಮಾಡಿದ್ರು. ಇದು ಹಾಸನ ಜಿಲ್ಲೆಯಲ್ಲಿ ಬಿಡುಗಡೆ ಆಗಿರೋದು. ಅದರಿಂದ ಕುಮಾರಸ್ವಾಮಿ ಕೈವಾಡನೂ ಇದೆ. 420 ಹೇಳೋದಿಲ್ಲ, ಎಲ್ಲವನ್ನೇ ಅವನು ಕಾರ್ತಿಕ್. ಕೈವಾಡ ಪ್ರಜ್ವಲ್ ಪೆನ್ ಡ್ರೈವ್ ನ ಹಿಂದೆ ಕೈವಾಡ. ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಡುಗಡೆ ಹಿಂದೆ ಇರೋ ಕೈವಾಡದ ಬಗ್ಗೆ ಆರೋಪ ಪ್ರತ್ಯಾರೋಪವೇ ನಡೀತಿದೆ. ವಿಡಿಯೋ ಹಂಚಿಕೆ ಹಿಂದೆ ಮಹಾನ್ ನಾಯಕ ಇದ್ದಾನೆ ಅನ್ನೋ ಮೂಲಕ ಮಾಜಿ ಸಿಎಂ ಎಚ್ಡಿಕೆ ಡಿಸಿಎಂ ಡಿಕೆ ಕಡೆ ಒಟ್ಟು ಮಾಡಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಡಿಕೆ ಸಹೋದರರು ಎಚ್ಡಿಕೆ ಕಡೆ ಬಾಣ ತಿರುಗಿಸಿಬಿಟ್ಟಿದ್ದಾರೆ. ವಿಡಿಯೋ ಬಿಡುಗಡೆ ಹಿಂದೆ ಕುಮಾರಸ್ವಾಮಿ ಕೈವಾಡ ಇದೆ. ಎಚ್ಡಿಕೆ ವಿರುದ್ಧ ಸಂಸದ ಡಿಕೆ ಸುರೇಶ್ ಗಂಭೀರ ಆರೋಪ. ಸರ್ಕ್ಯುಲೇಟ್ ಮಾಡಿದಂಥ ಮಹಾನ್ ನಾಯಕ ಯಾರು? ಯಾವ ಕಾರಣಕ್ಕೋಸ್ಕರವಾಗಿ ಸರ್ಕ್ಯುಲೇಟ್ ಮಾಡಿದ್ರು? ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕರಿಗೆ ವಿಷಯಗಳೆಲ್ಲ ಗೊತ್ತಿತ್ತು. ಏನು ನೀವು SIT ಕೊಟ್ಟಿದ್ದೀರಿ, ಅದಕ್ಕಿಂತ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಟಿ ಸಿಎಂ. ಕುಮಾರಸ್ವಾಮಿಯ ನೇರ ಆರೋಪಕ್ಕೆ ಡಿಕೆ ಸಹೋದರರಿಬ್ರು ಖಡಕ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಎಚ್ಡಿಕೆ ದೇವರಾಜೇಗೌಡ ಮೊದಲೇ ಭೇಟಿಯಾಗಿದ್ರು ಅನ್ನೋ ಮೂಲಕ ಡಿಕೆಶಿ ಎಚ್ಡಿಕೆ ಕಡೆಗೆ ಬಾಣ ತಿರುಗಿಸಿಬಿಟ್ಟಿದ್ದಾರೆ. ಇತ್ತ ಡಿಕೆ ಸುರೇಶ್ ಕೂಡ ವಿಡಿಯೋ ಬಿಡುಗಡೆ ಹಿಂದೆ ಕುಮಾರಸ್ವಾಮಿ ಕೈವಾಡವಿದೆ ಅಂತ ಆರೋಪ ಮಾಡಿದ್ದಾರೆ. ದೇವರಾಜೇಗೌಡ ಯಾರು ಭೇಟಿ ಮಾಡಿದ್ದ ಗೊತ್ತಿರೋ ನಮ್ಮ ಸ್ಪೋಕ್ಸ್ಮನ್ ಹೇಳೋರೆ ಮುಂಚಿತವಾಗಿ ಕುಮಾರಸ್ವಾಮಿನ ಭೇಟಿ ಮಾಡಿದ್ರು, ತಿರ್ಗಾ ಬಿಜೆಪಿ ಅವರಿಗೆ ಕೊಟ್ಟಿದ್ರು ಅಂತ. ಇದು ಹಾಸನ ಜಿಲ್ಲೆಯಲ್ಲಿ ಬಿಡುಗಡೆ ಆಗಿರೋದು. ಹಾಸನ ಜಿಲ್ಲೆ ನಾಯಕರುಗಳ ಕೈವಾಡ ಇದೆ, ಅವರ ಅಲಯನ್ಸ್ ಪಾರ್ಟ್ನರ್ಸ್ ಕೈವಾಡ ಇದೆ. ಅದರಿಂದ ಕುಮಾರಸ್ವಾಮಿ ಕೈವಾಡನೂ ಇದೆ. ಮಲೇಷ್ಯಾಗೆ ಕಾರ್ತಿಕ್ನ ಕಳಿಸಿದ್ಯಾರು? ಎಚ್ಡಿಕೆ ಪ್ರಶ್ನೆ. ಡಿಕೆ ಸಹೋದರರ ಆರೋಪಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. ಗರಂ ಆಗಿ ಉತ್ತರ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣನ ಡ್ರೈವರ್ ಆಗಿದ್ದ ಕಾರ್ತಿಕ್ನನ್ನ ಮಲೇಷ್ಯಾ ಕಳಿಸಿದ್ಯಾರು ಅಂತ ಪ್ರಶ್ನಿಸೋ ಮೂಲಕ ಪ್ರಜ್ವಲ್ ಪ್ರಕರಣಕ್ಕೆ ಎಚ್ಡಿಕೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿನೇ ಬಿಟ್ಟಿರಬೇಕು. ದೇವರಾಜೇಗೌಡನ್ನ ಕುಮಾರಸ್ವಾಮಿ ಮೊದಲು ಭೇಟಿ ಮಾಡಿದ್ರು. ಕುಮಾರಸ್ವಾಮಿ ದೇವರಾಜೇಗೌಡ ಮೊದಲು ಭೇಟಿ ಮಾಡಿದ್ರು. ಕುಮಾರಸ್ವಾಮಿನೇ ಬಿಟ್ಟಿರ್ಬೋದು ಅಂತೇಳಿ ಈ 420 ಹೇಳೋದಿಲ್ಲ, ಎಲ್ಲವನ್ನೇ ಅವನು ಕಾರ್ತಿಕ್. ಯಾರು ಕಳಿಸಿರೋದು ವಿಷಯ ತಿಳ್ಕೊಳ್ಳಿಲ್ಲ. ಅವನು ಎಲ್ಲಿಂದ ವಿಡಿಯೋ ಮಾಡಿ ಬಿಟ್ಟವನು ಇಲ್ಲಿಗೆ ನಿಮಗೆ ಕಳಿಸಿದ್ದಾನೆ, ತೋರಿಸಿದಾರಲ್ಲ. ಒಂದು ಕಾರ್ತಿಕ್ ತರಾತುಡಿ ವಿಡಿಯೋ ಮಾಡಿ ನಿಮ್ಮ ಚಾನಲ್ಗಳು ಕೊಟ್ಟರು. ಯಾರು ಕೊಟ್ಟವರು? ಮಲೇಷ್ಯಾದಲ್ಲಿದ್ದಾರೆ. ಯಾರು ಕಳಿಸಿರೋದು ಮಲೇಷ್ಯಾಗೆ? ಕಾರ್ತಿಕ್ ಅಲ್ಲಿಂದ ವಿಡಿಯೋ ಮಾಡಿ ಕಳಿಸೋದೇನಿಲ್ಲ. ನನಗೆ ವಿಷಯಗಳು ಅಷ್ಟು ಸುಲಭವಾಗಿ ಇವ್ರು ಯಾರು ಆಗಲ್ಲ. ಪ್ರಜ್ವಲ್ ಪ್ರಕರಣಕ್ಕೂ ಡಿಕೆಶಿಗೂ ಸಂಬಂಧ ಇಲ್ಲವೆಂದ ಸಿದ್ದರಾಮಯ್ಯ. ಡಿಕೆಶಿ ವಿರುದ್ಧದ ಎಚ್ಡಿಕೆ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಪ್ರಜ್ವಲ್ ಪ್ರಕರಣಕ್ಕೂ ಡಿಕೆಶಿಗೂ ಸಂಬಂಧ ಇಲ್ಲ ಅಂತ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಇಷ್ಟೇ ಅಲ್ಲದೆ ಮಾತೃಪರ ಇರೋರು ಟಿಕೆಟ್ ಯಾಕೆ ಕೊಟ್ಟರು ಅಂತ ಬಿಜೆಪಿ ನಾಯಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಇದರಲ್ಲಿ ಬಿಡುಗಡೆ ಮಾಡಿದ್ದಾರೆ ಅಂತ ಹೆಂಗೆ ಹೇಳ್ತಾರೆ? ನೀವು ಹೇಳಿ. ಕಾಮನ್ ಸೆನ್ಸ್ ಅಲ್ಲ ಇದು. ಡಿಕೆ ಶಿವಕುಮಾರ್ನಿಗೂ ಇದಕ್ಕೂ ಸಂಬಂಧ ಇದೆ. ಆಯ್ತು, ಟಿಕೆಟ್ ಯಾಕೆ ಕೊಟ್ಟರು ಅವ್ರಿಗೆ? ಮಾತೃಪರಾಗಿರೋರು ಟಿಕೆಟ್ ಯಾಕೆ ಕೊಟ್ಟರು ಅವ್ರಿಗೆ? ಗೊತ್ತಿದ್ದು ಯಾಕೆ ಟಿಕೆಟ್ ಕೊಟ್ಟರು? ರಾಜ್ಯದ ಸಚಿವರು ಕೂಡ ಎಚ್ಡಿಕೆ ವಿರುದ್ಧ ಮುಗಿಬಿದ್ದಿದ್ದಾರೆ. ಕುಮಾರಸ್ವಾಮಿ ಸತ್ಯ ಹರಿಶ್ಚಂದ್ರನ ಮನೆಯಲ್ಲಿ ಬಾಡಿಗೆಗಿದ್ದವರು ಅಂತ KN ರಾಜಣ್ಣ ಕಾಲೆಳೆದಿದ್ದಾರೆ. ಇತ ರಾಮಲಿಂಗಾರೆಡ್ಡಿ ಕೂಡ ಹರಿಹಾಯ್ದಿದ್ದು ಡಿಕೆಶಿ ಹೆಸರು ಹೇಳ್ತಿದ್ರೆ ನಿದ್ದೆ ಬರಲ್ಲ ಅಂದಿದ್ದಾರೆ. ಕುಮಾರಸ್ವಾಮಿ ಅವರು ಸತ್ಯ ಹರಿಶ್ಚಂದ್ರನ ಮನೆಯಲ್ಲಿ ಬಾಡಿಗೆ ಇದ್ದವರು. ಶ್ರೀರಾಮಚಂದ್ರನ ಗಾಳಿ ಬೀಸಿದೆ ಅವರಿಗೆ. ಅದರಿಂದ ಸತ್ಯ ಹರಿಶ್ಚಂದ್ರ ಶ್ರೀರಾಮಚಂದ್ರ ಅವ್ರ ಬಗ್ಗೆ ನಾವು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಅದೇನೋ ಇವರು ಕೆಲವರು ಶಿವಕುಮಾರ್ ಹೆಸರು ಹೇಳ್ತಾ ಇದ್ರೆ ಕೆಲವರು ನಿದ್ರೆ. ತನಿಖೆ ಬಳಿಕ ವಿಡಿಯೋ ಲೀಕ್ ಬಗ್ಗೆ ಗೊತ್ತಾಗುತ್ತೆ ಎಂದ ಪರಂ. ಇದನ್ನ ಡಿಕೆ ಅವರೇ ಮಾಡಿಸಿದ್ದಾರೆ ಅಂತ ಆರೋಪವಿದೆ ಅಂತ ಮಾಜಿ ಸಚಿವ ಪುಟ್ಟರಾಜು ಹೇಳಿದ್ದಾರೆ. ಜೆಡಿಎಸ್ ನಾಯಕರ ಆರೋಪಕ್ಕೆ ಗೃಹ ಸಚಿವ ಪರಮೇಶ್ವರ್ ಕೊಟ್ಟ ಪ್ರತ್ಯುತ್ತರ ಹೇಗಿತ್ತು ತೋರಿಸ್ತೀವಿ ನೋಡಿ.
ಈಗ ಅವರೇ ಹೇಳಿದಲ್ಲ, ಡಿ ಕೆ ಶಿವಕುಮಾರ್ ಅವರು ಇದು ಕಾರಣ, ನಾವೆಲ್ಲ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ ತರಿಸ್ಕೊಂಡು ಬಿಟ್ಟವರು, ನಮಗಿಂತ ಮುಂದೆ ತೆಗೆದಿತ್ತು ಅಂತೆಲ್ಲ ಏನೇನು ಹೇಳಿದ್ದಾರೆ. ಒಂದು ಬಾರಿ SIT ವರದಿ ಬಂದು ಅದರಲ್ಲೇ ಗೊತ್ತಾಗ್ತದಲ್ಲ ಯಾರು ಬಿಡುಗಡೆ ಮಾಡಿದ್ದಾರೆ ಅಥವಾ ಯಾರು ಒರಿಜಿನೇಟ್ ಆಗಿರೋದು ಯಾರಿಂದ ಅಂತಲೂ ಗೊತ್ತಾಗ್ಬೋದು. ಹಾಸನದಲ್ಲಿ ವಿಕೃತ ಕಾಮಿಗೆ ಶಿಕ್ಷೆಯಾಗಲಿ, ಪ್ರಕಾಶ್ ರೈ ಆಗ್ರಹ. DK-HDK ನಡುವಿನ ತಿಕ್ಕಾಟದ ಮಧ್ಯೆ CT ರವಿ ಪ್ರಜ್ವಲ್ ಪರ ನಿಲ್ಲೋದಿಲ್ಲ ಅಂತ ಸಂದೇಶ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಪಲಾಯನಕ್ಕೆ ಶಾಸಕ ಪ್ರಸಾದ್ ಅಬ್ಬಯ್ಯ ವ್ಯಂಗ್ಯವಾಡಿದ್ದಾರೆ. ಇನ್ನು ಕಟುವಾಗಿ ಟೀಕಿಸಿರೋ ನಟ ಪ್ರಕಾಶ್ ರೈ ಹಾಸನದಲ್ಲಿ ವಿಕೃತ ಕಾಮಿ ಇದ್ದಾನೆ, ಅವನಿಗೆ ಶಿಕ್ಷೆ ಆಗಲಿ ಅಂತ ಆಗ್ರಹಿಸಿದ್ದಾರೆ. ಉಪ್ಪು ತಿಂದವನು ನೀರು ಕುಡಿಯಬೇಕು, ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು, ಇದು ಎಲ್ರಿಗೂ ಅನ್ವಯ ಆಗುತ್ತೆ. ಅವರು ದೇಶ ಬಿಟ್ಟು ಹೋಗುವಾಗ ಎಲ್ಲ ಮಾಹಿತಿ ಕೂಡ ಇತ್ತು, ಅವರಿಗೆ ಎಲ್ಲವನ್ನೂ ಇತ್ತು. ಆದರೂ ಕೂಡ ಅವ್ರನ್ನ ಪ್ರೊಟೆಕ್ಟ್ ಮಾಡೋದು ನನಗನ್ನಿಸೋದು ಜರ್ಮನಿಗೆ ಮತ್ತೆಲ್ಲೋ ಅಲ್ಲೊಂದೋಗಿ ಅಲ್ಲೊಂದು ಪೆನ್ ಡ್ರೈವ್ ಮಾಡೋಕೆ ರೆಡಿ ಮಾಡೋಕೆ ಹೋಗ್ಯಾರೇನೋ ಗೊತ್ತಿಲ್ಲ. ಇವತ್ತು ಹಾಸನದಲ್ಲಿ ಒಬ್ಬ ವಿಕೃತ ಕಾಮಿ ಮಾಡಿದರೆ ಅವನಿಗೆ ಶಿಕ್ಷೆ ಆಗ್ತದೆ. ಆದರೆ ಆ 2,000 ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡುವ ಒಂದು ಆತ್ಮಸಾಕ್ಷಿ ಇದೆ ಈ ಮಹಾಪ್ರಭುಗಳಿಗೆ, ಈ ಚಾಣಕ್ಯರಿಗೆ ಮತ್ತು ಎಲ್ಲ ರಾಜಕೀಯ ಪಕ್ಷಗಳಿಗೆ. ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣದ ಬಗ್ಗೆ ನಟಿಯರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ನಟಿ ರಶ್ಮಿ ಗೌತಮ್, ನಟಿ ಪೂನಂ ಕೌರ್ ಹಾಗೂ ಗಾಯಕಿ ಚಿನ್ಮಯಿ ಶ್ರೀಪಾದ್ ಪ್ರಜ್ವಲ್ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.